ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಮ್ ರೈಡರ್ಸ್ ಯೂಟ್ಯೂಬ್ ಚಾನಲ್. ದಯವಿಟ್ಟು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಮುಂದಿನ ಕಂಟೆಂಟ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಬನ್ನಿ. ನಾವು ಇವತ್ತು ಹೋಗ್ತಾ ಇದ್ದೀವಿ ಚಿಕ್ಕಮಗಳೂರು ಅವೆ ಫಾಲ್ಸ್ ನೋಡೋದಕ್ಕೆ. ಅವೆ ಫಾಲ್ಸ್ನ ರಮಣೀಯ ದೃಶ್ಯಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಮತ್ತು ಸುಮಾರು ಜನ ವಿಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ನಿಮ್ಮೊಂದು ಸಬ್ಸ್ಕ್ರೈಬರ್ ನಮಗೆ ಮೋಟಿವೇಶನ್ ಆಗಿರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಚಿಕ್ಕಮಂಗ್ಳೂರಿಗೆ ಬಂದಾಗ ತುಂಬ ಮಳೆ ಇತ್ತು. ನೆಲಮಂಗಲದಿಂದ ಚಿಕ್ಕಮಂಗ್ಳೂರ್ವರೆಗೂ ನೆನ್ಕೊಂಡೇ ಬಂದಿದ್ದೀವಿ. ಆದರೂ ಒಂಥರ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು ನಮಗೆ. ನಾವು ಮಳೆಯಲ್ಲಿ ನನ್ನ ಬೈಕ್ ತೊಗೊಂಡಾಗಿಂದ ಮಳೆಯಲ್ಲಿ ಯಾವತ್ತೂ ರೈಡ್ ಹೋಗಿರಲಿಲ್ಲ. ಇವತ್ತು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಸಿಕ್ತು ನಮಗೆ ಮಳೆಯಲ್ಲಿ. ಅಲ್ಲಿ ನೆಲಮಂಗಲದಿಂದ ಚಿಕ್ಕಮಂಗ್ಳೂರ್ವರೆಗೂ ನೆನ್ಕೊಂಡೇ ಬಂದಿದ್ದೀವಿ. ಮಳೆಯಲ್ಲಿ ನೆನ್ಕೊಂಡು ಬಂದೆ ಅನ್ನೋ ಏನು ಬೇಜಾರಿಲ್ಲ. ಮಳೆಯಲ್ಲಿ ಬಂದ್ರೇ ಇಂಥ ಸುಂದರವಾದ ದೃಶ್ಯಗಳನ್ನು ನೋಡೋಕ್ಕೆ ಸಿಗುತ್ತೆ. ನಾವು ಬೇಸಿಗೆಯಲ್ಲಿ ಬಂದರೆ ಏನಾಗುತ್ತೆ, ಈ ಗ್ರೀನರಿ ಅದೆಲ್ಲ ಫುಲ್ಲು ಬಿಸಿಲಿಗೆ ಬಾಡೋಗಿ ಡ್ರೈ ಆಗಿ ಒಣಗೋಗಿರುತ್ತೆ. ಅದರಿಂದಾಗಿ ಮಳೆಯಲ್ಲೇ ಬಂದರೆ ಬೆಸ್ಟ್ ಅಂತ. ಚಿಕ್ಕಮಂಗ್ಳೂರು ಈ ಕರ್ನಾಟಕದ ಸ್ವರ್ಗ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಹೆಂಗಿದೆ ಅಂದರೆ ಫುಲ್ಲು ಗ್ರೀನರಿ ಇರುತ್ತೆ, ಮತ್ತು ಫಾಗು, ಮೋಡ ಮತ್ತು ಬೆಟ್ಟ ಇದೆಲ್ಲ ಫುಲ್ಲು ಸೂಪರಾಗಿ ಕಾಣಿಸುತ್ತೆ. ಈ ಬೆಟ್ಟ ಗುಡ್ಡ ಮತ್ತು ಈ ಫಾಗ್ ನೋಡೋಕ್ಕೆ ಚಿಕ್ಕಮಂಗ್ಳೂರು ಬೆಸ್ಟು. ಮತ್ತು ಫಾಲ್ಸು ತುಂಬ ಫಾಲ್ಸ್ ಇದೆ ಇಲ್ಲಿ. ಸಿರಿಮನೆ ಆಗ್ಬೋದು, ಮತ್ತು ಕಲತ್ಗಿರಿ ಫಾಲ್ಸ್ ಆಗ್ಬೋದು, ಅವೆ ಫಾಲ್ಸ್ ಆಗ್ಬೋದು, ಈ ಥರ ತುಂಬ ಫಾಲ್ಸ್ ಇದ್ದಾವೆ. ನೀವು ನೋಡೋಕ್ಕೆ ತುಂಬ ಜಾಗ ಇದೆ ಚಿಕ್ಕಮಂಗ್ಳೂರಲ್ಲಿ, ತುಂಬ ಪ್ಲೇಸಸ್ ಇದೆ. ದಯವಿಟ್ಟು ಆದಷ್ಟು ಮಳೆಗಾಲದಲ್ಲೇ ಬಂದು ಚಿಕ್ಕಮಂಗ್ಳೂರನ್ನ ಕವರ್ ಮಾಡ್ಕೊಂಡೋಗಿ. ಯಾಕೆ ಅಂದರೆ ಮಳೆ ಹೆಚ್ಚಿಗೆ ಆದಾಗೂ ಬರೋಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ಇಲ್ಲಿ ಕ್ಲೋಸ್ ಇರುತ್ತೆ. ಅದಕ್ಕಿಂತ ಕಾರಣದಿಂದ ನೀವು ಮಳೆ ನೋಡ್ಕೊಂಡು ಬನ್ನಿ. ನೋಡಿ, ಈ ಸೈಡಲ್ಲಿ ಇರೋ ಚಿಕ್ಕ ಚಿಕ್ಕ ಜರಿ ಫಾಲ್ಸು ಅದೆಲ್ಲ ಸೂಪರಾಗಿರುತ್ತೆ. ಸಣ್ಣ ಸಣ್ಣ ಜರಿ ಎಲ್ಲ ಬರ್ತಾ ಇರುತ್ತೆ ರೋಡ್ ಸೈಡಲ್ಲಿ. ಯಾವುದೇ ಪ್ಲೇಸ್ಗೆ ಹೋಗಿ ಅಲ್ಲಿ ಇಲ್ಲಿ ಜರಿ ನೋಡ್ತಾನೆ ಇರ್ತೀರ ನೀವು. ಚಿಕ್ಕ ಚಿಕ್ಕದಾಗಿ ಇಲ್ಲಿಲ್ಲೇ ಬರ್ತಾ ಇರೋ ಸಣ್ಣ ಸಣ್ಣ ಜರಿ ಬರುತ್ತೆ. ಹಾಗೆ ಮುಂದೆ ಹೋಗ್ತಾ ಹೋಗ್ತಾ ತುಂಬ ಜರೀಸ್ ಇದೆ. ಇದೇ ಥರ ತುಂಬ ಫಾಲ್ಸ್ ಇದೆ, ಸಣ್ಣ ಸಣ್ಣ ಫಾಲ್ಸು. ಅಲ್ಲೆಲ್ಲ ಚಿಕ್ಕ ಚಿಕ್ಕದಾಗಿ ಕೊಳ್ಳದಲ್ಲೆಲ್ಲ ಹರ್ಕೊಂಬರೋ ನೀರು ಸೂಪರಾಗಿ ಇರುತ್ತೆ ಪ್ಲೇಸು. ಮತ್ತು ಇಲ್ಲಿ 2 ಪ್ಲೇಸ್ಗೆ ಹೋಗ್ಬೋದು ನೀವು. ಹಿಂಗೆ ಈ ರೂಟಲ್ಲಿ ಹೋಗ್ತಾ ಇದ್ದೀವಿ ನಾವು. ಈ ರೂಟಲ್ಲಿ ಕಲತ್ಗಿರಿನೂ ಸಿಗುತ್ತೆ, ಮತ್ತು ಮುಂದೆ ಸ್ವಲ್ಪ ಮುಂದೆ ಹೋದರೆ ಅವೆ ಫಾಲ್ಸ್ ಸಿಗುತ್ತೆ. ಮತ್ತು ಹಂಗೆ ಸ್ವಲ್ಪ ಲೆಫ್ಟ್ ತೊಗೊಂಡ್ರೆ ಸ್ವಲ್ಪ ಮುಂದೆ ಹೋಗಿ ಅಲ್ಲಿ ಕೆಮ್ಮಣ್ಣುಗುಂಡಿಗೆ ಹೋಗ್ಬೋದು ನೀವು. ನೋಡಿ, ಇಲ್ಲಿವರೆಗೂ ನಮ್ಮ ಗಾಡಿಗಳ್ನ ಬಿಡ್ತಾರೆ. ಬೈಕ್ ಆಗಿರಲಿ, ಕಾರ್ ಆಗಿರಲಿ, ಏನಾಗಿರಲಿ ಇಲ್ಲಿವರೆಗೂ ಬಿಡ್ತಾರೆ. ಮುಂದೆ ಅವ್ರ ಗಾಡೀಲೇ ಹೋಗಬೇಕು. ಇಲ್ಲಿ ಎಂಟ್ರಿ ಫೀಸ್ ಇರುತ್ತೆ. ಎಂಟ್ರಿ ಫೀಸ್ ಕಟ್ಟಿ ಅವ್ರ ಗಾಡೀಲೇ ಕರ್ಕೊಂಡು ಹೋಗ್ತಾರೆ. ಟೋಟಲ್ ಇಲ್ಲಿದು ಕಾಣಿಸ್ತಾ ಇದೆ ನೋಡಿ, ಈ ಗಾಡೀಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಒಂದು 12 ಕಿಲೋಮೀಟರ್ಸ್ ಆಗುತ್ತೆ ಅಲ್ಲಿಗೆ, ಅವೆ ಫಾಲ್ಸ್ ಹತ್ರ. ಈ ಥರ ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ಅವರು ಒಂದು ಸತಿ ಹೋಗಿ ಬರೋಕ್ಕೆ 7,000 ಚಾರ್ಜ್ ಮಾಡ್ತಾರೆ. 7,000 ಅಂದರೆ ಒಂದು 14 ಜನ ಕರ್ಕೊಂಡು ಹೋಗ್ತಾರೆ ಒಂದು ಸತಿ. ನಾವು ಬಂದಾಗ ಏನಿತ್ತು ಅಂದರೆ ಒಂದು ಫ್ಯಾಮಿಲಿ ಬಂದಿತ್ತು, 10 ಮೆಂಬರ್ಸ್ ಇದ್ದರು. ಅವರು ಇನ್ನೂ 4 ಜನಕ್ಕೆ ವೆಯ್ಟ್ ಮಾಡ್ತಾಯಿದ್ರು. ಆವಾಗ ನಾವಿಬ್ಬರು ಹೋಗಿದಾಗ ಮತ್ತೆ ಅವರು ವೆಯ್ಟ್ ಮಾಡೋಕ್ಕೆ ಆಗಲ್ಲ, ಹೋಗ್ಬಿಟ್ಟು ಬೇಗ ಹೋಗ್ಬೇಕಾ, ಬೇರೆ ಪ್ಲೇಸಸ್ ಎಲ್ಲ ಕವರ್ ಮಾಡಬೇಕಿತ್ತಲ್ಲ. ಅದಕ್ಕೆ ಆಯಿತು, ಇನ್ನೂ ಇಬ್ಬರದು ದುಡ್ಡು ನಾವೇ ಕೊಡ್ತೀವಿ ಅಂತೇಳಿ 12 ಜನನೇ ಶೇರ್ ಮಾಡ್ಕೊಂಡು ಹೋದೋ. 12 ಜನಕ್ಕೆ ಎಷ್ಟಾಯಿತು ಅಂದರೆ 600 ಪರ್ ಹೆಡ್ 600 ಬೀಳ್ತು. ಅದೇ 14 ಮೆಂಬರ್ಸ್ ಆಗಿದ್ದಿದ್ರೆ 500 ಆಗಿರೋದು. ಇಲ್ಲಿಂದ ಕರ್ಕೊಂಡು ಹೋಗಿದ್ರು. ಇಲ್ಲಿಂದ ಒಂದು 12 ಕಿಲೋಮೀಟರ್ಸ್ ಇದೆ ಅಂತೆ. ಅದು ನಮ್ಮ ಪ್ರೈವೇಟ್ ಗಾಡಿಗಳೆಲ್ಲ ಬಿಡೋಲ್ಲ ಇಲ್ಲಿ. ಯಾಕೆಂದರೆ ಇಲ್ಲಿ ಟೈಗರ್ ರಿಸರ್ವ್ ಇರೋದ್ರಿಂದ ನಮ್ಮ ಪ್ರೈವೇಟ್ ಗಾಡಿಗಳನ್ನೆಲ್ಲ ಬಿಡೋಲ್ಲ. ಫಸ್ಟ್ ಬಿಡ್ತಾಯಿದ್ರು, ಒಂದು 14-15 ಬಿಡ್ತಾಯಿದ್ರು. ಇವಾಗ ಬಿಡ್ತಾಯಿಲ್ಲ.
ಇಲ್ಲಿವರೆಗೂ ಕರ್ಕೊಂಬರ್ತಾರೆ ಜೀಪಲ್ಲಿ. ಇಲ್ಲಿಂದ ಒಂದು 20 ಮಿನಿಟ್ಸ್ ಟ್ರೆಕ್ಕಿಂಗ್ ಇರುತ್ತೆ. ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋದರೆ ನಮ್ಗೆ ಅವೇ ಫಾಲ್ಸಿಗೆ ರೀಚ್ ಆಗುತ್ತೆ. ಇಲ್ಲಿಂದ ಹೋಗ್ತಾ ತುಂಬ ಅಲ್ಲಿ ಅವೇ ಫಾಲ್ಸಿಂದ ಬರ್ತಾ ಇರೋ ನೀರು ಇಲ್ಲೇ ಹರ್ಕೊಂಡು ಹೋಗ್ತಾ ಇರುತ್ತೆ ಸೈಡಲ್ಲಿ. ನಾವು ಹಂಗೆ ನೋಡ್ಕೊಂಡು ಹೋಗಬೇಕು. ಸೈಡಲ್ಲೇ ಹೋಗ್ಬೇಕು, ಕೇರ್ಫುಲ್ಲಾಗಿ ಹೋಗ್ಬೇಕು. ಯಾಕೆಂದರೆ ಈಗ ಮಳೆಗಾಲದಲ್ಲಿ ತುಂಬ ನೀರು ಬರ್ತಾ ಇರುತ್ತೆ ಅವೇ ಫಾಲ್ಸಿಂದ. ಮತ್ತು ಇಲ್ಲಿ ಜಿಗಣೆ ಎಲ್ಲ ಜಾಸ್ತಿ ಇರುತ್ತೆ. ಆದ್ದರಿಂದ ನೀವು ಬರ್ತಾ ಒಂದು ಸ್ಯಾನಿಟೈಸರ್ ಬಾಟ್ಲು ತಂದರೆ ಒಳ್ಳೆಯದು, ಬೆಟರ್. ನೋಡಿ ಯಾವ ರೀತಿ ಇದೆ, ಯಾವ ರೀತಿ ಎಷ್ಟು ಹೈಟಿಂದ ಬೀಳ್ತಾ ಇದೆ ನೋಡಿ. ಇಂಥ ಸ್ವರ್ಗ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ ನೋಡಿ, ಎಷ್ಟು ಬ್ಯೂಟಿಫುಲ್ಲಾಗಿದೆ. ನಾವು ನೆಲಮಂಗಲಿನ ನೆನ್ಕೊಂಬಂದು ಆಗಿದ್ದ ಫೀಲ್ಗೆ ಇದನ್ನು ನೋಡ್ತಿದ್ದಂಗೆ ಎಲ್ಲ ಮರ್ತೋಯ್ತು. ಇಂಥ ಜಾಗ ಕರ್ನಾಟಕದಲ್ಲಿ ಇಂಥ ಜಾಗ ಇದ್ದಾವೆ ಅಂತ. ನಾನು ಬೈಕ್ ತಗೊಂಡಾಗಿಂದ ತುಂಬ ಪ್ಲೇಸಸ್ಗೆ ಹೋಗಿದ್ದೀನಿ. ಈ ಥರ ಬ್ಯೂಟಿಫುಲ್ಲಾಗಿರೋ ಪ್ಲೇಸಸ್ಸಿಗೆ ಬಂದಿರೋದು ಇದೇ ಫಸ್ಟು. ಇಲ್ಲಿಗೆ ಬಂದಮೇಲೆ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಸಿಕ್ತಂಗೆ ಆಗುತ್ತೆ. ಅವೇ ಫಾಲ್ಸ್ ನೋಡಿಕೊಂಡು ನಮಗೆ 1 ಅವರ್ ಟೈಮ್ ಕೊಟ್ಟಿರ್ತಾರೆ. ಅಲ್ಲಿ ಜೀಪ್ ನಿಲ್ಲಿಸಿರ್ತಾರಲ್ಲ, ಅಲ್ಲಿಂದ ಟ್ರೆಕ್ಕಿಂಗ್ ಮಾಡಿಕೊಂಡು ಅವೇ ಫಾಲ್ಸ್ ನೋಡಿಕೊಂಡು ಫೋಟೋ ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗೋಕ್ಕೆ ನಮ್ಗೆ 1 ಅವರ್ ಟೈಮ್ ಕೊಟ್ಟಿರ್ತಾರೆ. 5-10 ಮಿನಿಟ್ಸ್ ಆದರೆ ಏನು ಅಡ್ಜಸ್ಟ್ ಮಾಡ್ಕೊತಾರೆ, ಏನಾಗಲ್ಲ. ಮತ್ತು ಇನ್ನೊಂದೇನೆಂದರೆ ಆ ಜೀಪಲ್ಲೇ ಒಬ್ಬ ಸಿಬ್ಬಂದಿನ ಕಳಿಸಿರ್ತಾರೆ ನಿಮ್ಮ ಜೊತೆ ಇಲ್ಲಿ ಅವೇ ಫಾಲ್ಸ್ ಹತ್ರ. ಅವ್ರು ಕೇರ್ಫುಲ್ಲಾಗಿ ನೋಡ್ಕೊತಾರೆ. ಯಾಕೆಂದರೆ ಹತ್ರ ಹೋಗ್ದಂಗೆ ಇಲ್ಲಿ ಆಲ್ರೆಡಿ 2 ಡೆತ್ ಆಗಿದೆ ಅಂತೆ. ಈ ಕಲ್ಲು ಮೇಲೆಲ್ಲ ನಿಂತ್ಕೊಂಡು ಫೋಟೋ ಎಲ್ಲ ಸೆಲ್ಫಿಗೆಲ್ಲ ಫೋಸ್ ಕೊಡೋಕೆ ಹೋಗಿ ಅಲ್ಲಿಂದ ಕಾಲು ಜಾರಿ ಬಿದ್ದು ಬುಲ್ಡೆ ಎಲ್ಲ ಓಪನ್ ಆಗಿ. ಆದ್ದರಿಂದ ಅವ್ರ ಜೊತೆಯಲ್ಲಿ ನಮ್ಮ ಜೊತೆಯಲ್ಲೇ ಒಬ್ಬರು ಸಿಬ್ಬಂದಿ ಬರ್ತಾರೆ. ಸಿಬ್ಬಂದಿ ಬಂದು ನಮ್ಮನ್ನ ಕೇರ್ಫುಲ್ಲಾಗಿ ಈ ಅವೇ ಫಾಲ್ಸ್ ಹತ್ರ ರೀಚ್ ಮಾಡಿ ಅವೇ ಫಾಲ್ಸ್ ತೋರಿಸಿ ಮತ್ತೆ ನಮ್ಮನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಮತ್ತು 1 ಅವರಲ್ಲಿ ನಾವು ಮತ್ತೆ ಜೀಪ್ ಹತ್ರ ಹೋಗಬೇಕು. ನಾವು ಬಂದು ಒಂದು 45 ಮಿನಿಟ್ಸ್ ಇರೋಕ್ಕಾಯ್ತು ಅಷ್ಟೇ. ನೀರು ಸಿಕ್ಕಾಪಟ್ಟೆ ಫೋರ್ಸಾಗಿತ್ತು. ಮತ್ತು ಗಾಳಿ ನೋಡಿ ಎಷ್ಟು ಫಾಸ್ಟಾಗಿ ಬರ್ತಾಯಿದೆ. ನಮಗೆಲ್ಲ ವಿಡಿಯೋ ಮಾಡೋಕ್ಕೆ, ಫೋಟೋ ತೆಗಿಯೋಕ್ಕಾಗಲಿಲ್ಲ. ಆದ್ದರಿಂದ ಸುಮಾರು ಜಿಗಣೆ ಎಲ್ಲ ಅಂಟ್ಕೊಂಡಿತ್ತು. ಆದ್ದರಿಂದ ನೀವು ಬರ್ಬೇಕಾದ್ರೆ ಒಂದು ಸ್ಯಾನಿಟೈಸರ್ ಡಬ್ಬ ತೊಗೊಂಬಂದಿರಿ, ನಿಮ್ಗೆ ಯೂಸ್ ಆಗುತ್ತೆ. ಅವೇ ಫಾಲ್ಸ್ ಮುಗಿಸ್ಕೊಂಡು ಹೋಗ್ತಾ ರಿಟರ್ನು ಅವರು ಇಲ್ಲಿ ರಾಜ್ಕುಮಾರ್ ಸರ್ಸ್ ತುಂಬ ಫಿಲಮ್ ಶೂಟಿಂಗ್ಸ್ ಆಗಿದೆ. ಆ ಸ್ಪಾಟ್ ಹತ್ರ ನಿಲ್ಲಿಸ್ತೀನಿ, ಫೋಟೋ ವಿಡಿಯೋ ತಗೊಳ್ಳಿ ಅಂತ ಹೇಳಿದ್ರು. ನಾವು ಓಕೆ ಅಂತ ಹೇಳಿದ್ದೋ. ಅಷ್ಟೊಂದು ಫೋಟೋ ವಿಡಿಯೋಸ್ ಎಲ್ಲ ತೆಗಿಯೋಕ್ಕಾಗಲಿಲ್ಲ. ಯಾಕೆಂದರೆ ತುಂಬ ಫಾಗಿತ್ತು ಮತ್ತು ಗಾಳಿ ಜಾಸ್ತಿ ಬರ್ತಾಯಿತ್ತು. ಆದ್ದರಿಂದ ಒಂದು ಶಾರ್ಟ್ಸ್ ತಗೊಂಡು ಹೊರಟು ಅಷ್ಟೇ. ಓಕೆ, ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.